ಇವಾಗ ಸಿದ್ದರಾಮಯ್ಯನವರು ದಾಖಲೆ ಮಾಡಿದ್ದಾರೆ, 7 ವರ್ಷ ಕಾಲ ಇದಾಗಿದೆ. ಸಿದ್ದರಾಮಯ್ಯನವರೇ ಸಾಟಿ. ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು. 15 ಬಾರಿ ಬಡ್ಜೆಟನ್ನು ಮಂಡಿಸಿದಂಥ ಯಾರಾದರೂ ಒಬ್ಬ ನಾಯಕ ಈ ರಾಜ್ಯದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರು. ಅವರು ಅವ್ರದ್ದೇ ಆದಂಥ ಶಕ್ತಿ ಮೇಲೆ, ಅವರು ನಾಯಕತ್ವದ ಮೇಲೆ ಅವರು ಆಡಳಿತ ನಡೆಸ್ತಿರ್ತಕ್ಕಂಥದ್ದು. ಬಹುಶಃ ಬಡವರಿಗೆ ದೇವರಾಜ ಅರಸು ನಂತರ ಏನಾದರೂ ಕೂಡ ಬಡವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಟ್ಟಂಥವ್ರು ಅಂತದ್ದು ಸಿದ್ದರಾಮಯ್ಯ. ನಾವೆಲ್ಲ ಕೂಡ ನೆನೆಸ್ಕೋಬೇಕಾಗ್ತದೆ. ಸಿದ್ದರಾಮಯ್ಯನವ್ರಿಗೆ ನಾನು ಈಗಾಗಲೇ ನನ್ನ ಕ್ಷೇತ್ರದ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೀನಿ. ಅವ್ರಿಗಿನ್ನೂ ಹೆಚ್ಚು ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಯಾವಾಗ ಆಗ್ಬೋದು ಸರ್? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದು ಹೈಕಮಾಂಡಿಗೆ ಬಿಟ್ಟಿರ್ತೀವಿ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು. ನಾನಾಗಲಿ ಶಾಸಕರಾಗಲಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಅದು ಹೈಕಮಾಂಡ್ ತೀರ್ಮಾನ. ಸಿದ್ದರಾಮಯ್ಯನವ್ರು ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕಾ ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಹೈಕಮಾಂಡ್ ಅದೇನು ಮಾಡ್ತದೆ ಅಂತ ಗೊತ್ತಿಲ್ಲ. ಶೀಘ್ರದಲ್ಲಿ ಏನೋ ಸಭೆ ಕರೀತಾರೆ ಅವರು ಇಬ್ಬರನ್ನೂ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಅಂತೇಳಿ. ಈಗ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಕೂಡ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೇ ಅವ್ರು ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಈಗ ಮನೆ ಯಜಮಾನರು ಅವ್ರೀಗ, ನಮ್ಮ ಮನೆಯ ಪ್ರಶ್ನಾತೀತ ನಾಯಕ ಅವರು, ಪ್ರಶ್ನಾತೀತ ಯಜಮಾನರು. ಈಗ ಅವರು ಕೂಡ ನಾವು ನಾಳೆನೇ ಕೊಡಬೇಕು, ನಾಡ್ದೇ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ಒಳ್ಳೆ ನಾಯಕತ್ವಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಿ ಹೋದರೆ ಭವಿಷ್ಯ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಆಡಳಿತ ಅದು ಯಶಸ್ವಿಯಾಗಿ ಇನ್ನೂ ಒಂದು 10-15 ವರ್ಷ ನಡಿಬೇಕು ಅಂದರೆ ಅವ್ರ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಯಾರು ಮುಖ್ಯಮಂತ್ರಿ ಆಯ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರ ಅವಶ್ಯಕತೆ ಈ ರಾಜ್ಯಕ್ಕೆ ಇದೆ. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಅವರ ಮಾರ್ಗದರ್ಶನದಲ್ಲೇ ನಡೀಬೇಕು. ಸರಿ, ಇವಾಗ ಬಳ್ಳಾರಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತದೆ. ಅವ್ರ ಗನ್ಮ್ಯಾನ್ಗಳೇ ಈಗ ಶೂಟೌಟ್ ಮಾಡಿದ್ದಾರೆ ಅಂತೇಳಿ ನೆನ್ನೆ ಜನಾರ್ದನ್ ರೆಡ್ಡಿ ಎಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಭಾಳ ಬುದ್ಧಿವಂತರಿದ್ದಾರೆ. ಅವ್ರ ಮಾತೆಲ್ಲ ನೋಡ್ತಾ ಇದ್ದೀವಿ ನಾವು. ಯಾರಾದರೂ ಒಬ್ಬ ಕಾರ್ಯಕರ್ತನ, ನಮ್ಮ ಕಾರ್ಯಕರ್ತರಿಗೆ ನಾವೇ ಅವ್ರನ್ನ ಹತ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸುಮ್ಮನೆ ಇದು ಅಪಪ್ರಚಾರ ಅಷ್ಟೇ. ಯಾರಿಗೋ ಆ ಸಂದರ್ಭದಲ್ಲಿ ಈಗ ಅವರು ದೊಣ್ಣೆ ಖಾರದ ಪುಡಿ ಎಲ್ಲ ತಂದಾಗ ಅವರು ರಕ್ಷಣೆಗೋಸ್ಕರ ಗುಂಡು ಹಾರಿಸಿರ್ಬೋದು. ಗುಂಡು ಹಾರಿಸಿದಾಗ ನ್ಯಾಚುರಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿ ಅವನಿಗೆ ತೊಂದರೆ ಆಗಿರ್ಬೋದು. ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ, ಅದು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಅದನ್ನು ಎತ್ಕೊಳ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಅವ್ರು ಮಾಡಬಾರ್ದು. ಜನಾರ್ದನ್ ರೆಡ್ಡಿ ಅವರು ಈಗ ನಾನು ಮಾಗಡಿ ಕ್ಷೇತ್ರದ ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ನಮ್ಮ ವಿರೋಧಿಗಳು ಬಂದು ನಿಂತ್ಕೊಂಡು ದೊಣ್ಣೆ ಖಾರದ ಪುಡಿ ನಿಂತ್ಕೊಂಡು ಏನಾಯ್ತದೆ ವಾತಾವರಣ? ಆ ರೀತಿ ಆಗಿದೆ ಅಲ್ಲಿ. ಇವರೇನೋ ಕಾರ್ಯಕ್ರಮ ಮಾಡ್ಕೋತಿದ್ರು, ಅವ್ರು ಮನೆ ಒಳಗಡೆ ಸೇರ್ಕೋಬೇಕಾಗಿತ್ತು. ನಾಳೆ ಅವ್ರಿಗೆ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡಿ ತೋರಿಸ್ಬೇಕಾಗಿತ್ತು. ಈಗ ನಮ್ಮ MLA ಇದಾರಲ್ಲಿ, ಅವ್ರು ಕಾರ್ಯಕ್ರಮ ಮಾಡ್ತಾವ್ರೆ, ವಾಲ್ಮೀಕಿ ಜಯಂತಿ ಮಾಡ್ತಾವ್ರೆ. ಇವ್ರು ಯಾಕೆ ಆಚೆ ಬಂದರು? ಅವ್ರ ಮನೆ ಒಳಗೆ ಹೋಗಿ, ಅವ್ರ ಮನೆ ಕೋಣೆ ಮನೆಗೆ ಹೋಗಿ ಏನೋ ಪೋಸ್ಟರ್ ಹಾಕವ್ರೆ. ಇವರು ರೋಡಲ್ಲಿ ಹಾಕೊಂಡು ಹೋಗೋರು ನ್ಯಾಚುರಲ್. ಈಗ ನನ್ನ ಮನೆ ಮುಂದೆನೇ ನಮ್ಮ ವಿರೋಧಿಗಳದ್ದು ಪೋಸ್ಟರ್ಗಳು ಹಾಕ್ತಾರೆ. ನಾವೇನು ಕಿತ್ತಾರ್ದು ಹಾಕ್ಬಿಡಕಾಯ್ತದ? ಅದನ್ನ ಮಾಡದೆ ಸುಮ್ಮನೆ ಅನವಶ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿದಂಥವ್ರು ಜನಾರ್ದನ್ ರೆಡ್ಡಿ. ಈ ಒಂದು ಆಗಿರ್ತಕ್ಕಂಥ ಘಟನೆಗೆ ಜನಾರ್ದನ್ ರೆಡ್ಡಿ ಅವರೇ ನೇರ ಹೊಣೆ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವ್ರು ಗೌರವಿತವಾಗಿ ಅವರು ಅವರ ಅನುಯಾಯಿಗಳು ಮನೇಲಿ ಇದ್ದಿದ್ರೆ ಈ ಘಟನೆ ಆಯ್ತಿರ್ಲಿಲ್ಲ. ಏನೋ ಕಾರ್ಯಕ್ರಮ 1 ದಿವಸ 2 ದಿವಸ ಕುಣ್ಕೊಳ್ಳೋರು ಹೋಗೋರು. ನಾಳೆ ಜನ ತೀರ್ಮಾನ ಮಾಡಿದ್ಮೇಲೆ ಇವ್ರಿಗೆ ಅಧಿಕಾರ, ಇವ್ರೇನೋ ಮಾಡ್ಬೋದಾಗಿತ್ತಲ್ವಾ? ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬೆಂಕಿ ಹಾಕಬೇಕು ಅಂತೇಳಿ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಇಷ್ಟು ದಿವಸ ಬಂದಿರಲಿಲ್ಲ, ನೆಮ್ಮದಿಯಾಗಿದ್ದು ಬಳ್ಳಾರಿ. ಈಗ ಬಂದವರೇ ಇನ್ನು ಮುಂದೆ ಹತ್ಕೊಂಡು ಉಳಿತದೆ. ಸರಿ, ಕೋಟೆ ಕಾಮಗಾರಿ ಯಾವಾಗ ನಡೆಯುತ್ತದೆ? ಶುರು ಆಯಿತು. ಟೆಂಡರ್ ವರ್ಕ್ ಆರ್ಡರ್ ತಗೊಂತವ್ರೆ ಅವರು. 15ನೇ ತಾರೀಕು ಆದ್ಮೇಲೆ ಶುರು ಮಾಡ್ತಾರೆ. ಕಾಂಟ್ರಾಕ್ಟರ್ ಫಿಕ್ಸ್ ಆಗಿದೆ. ಈಗ ವರ್ಕ್ ಆರ್ಡರ್ ಕೊಡ್ತಾರೆ. ನಾಳೆ ವರ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ. ವರ್ಕ್ ಆರ್ಡರ್ ಕೊಟ್ಮೇಲೆ ಇನ್ನೊಂದು ವಾರದಲ್ಲಿ ಶುರು ಮಾಡ್ತಾರೆ. ಹೇಮಾವತಿದು ಇನ್ನೂ ಕೂಡ ಅದು ಪ್ರಥಮ ಹಂತದಲ್ಲಿ ನಡೀತಾ ಇದೆ. ಅದೆಲ್ಲನೂ ಕೂಡ ಎಲ್ಲ ಟೆಸ್ಟ್ ಮಾಡ್ತಾವ್ರೆ, ಎಲ್ಲೆಲ್ಲಿ ಏನು ಅಂತೇಳಿ. ಅದರಿಂದ ಅದೆಲ್ಲ ಮುಗಿದ ಮೇಲೆ ಪೂಜೆ ಮಾಡ್ತೀವಿ. ವೈಜಿಗುಡ್ಡದಿಂದ ಚಿಕ್ಕರಬಾವಿ ಕೆರೆಗಳು ಅದು ಮಂಜೂರಾಗಿದೆ. ಅದು ಟೆಂಡರ್ ಕೂಡ ಆಗಿದೆ. ಒಂದು ಮುಖ್ಯಮಂತ್ರಿಗಳ ಸಿಗ್ನೇಚರ್ ಆಗಬೇಕು. ಅದಾದಮೇಲೆ ಕಾರ್ಯಕ್ರಮ ಮಾಡ್ತೀವಿ. ಚಿಕ್ಕರಬಾವಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಅದನ್ನು ಚಕ್ರಬಾವಿ, ಅಗಲಕೋಟೆ, ಮಠದಪಾಳ್ಯ, ಆ ಕಡೆ ಕಲ್ದೇವನಹಳ್ಳಿ, ಈ ಕಡೆ ಚಿಟ್ನಹಳ್ಳಿ, ಗೆಜ್ಗಾರಗುಪ್ಪೆ, ಈ ಕಡೆ ಎಲ್ಲ ಕಡೆ ನೀರು ತುಂಬತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತೀವಿ. ಶೀಘ್ರದಲ್ಲೇ ಕೊಡ್ತೀವಿ. ಅದನ್ನು ಇನ್ನೊಂದು ತಿಂಗಳೊಳಗಡೆ ಅದನ್ನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.